ನಾನು ಇವತ್ತು ಮುಂಜಾನೆ ಹಿಂಗೆ ಎದ್ದು ಅಧ್ಯಕ್ಷರ ಮನೆಗೆ ಹೋದೆ. ಇಲ್ಲಿಂದ ನಮ್ಮ ಮನೆಗೆ ಬಂದು ಈ ಥರ ಬೆಳಗ್ಗೆನೇ ರೆಡಿಯಾಗಿ ಕುಂತೆ. ಮತ್ತು ಗಡಿ ಯಾಕೆ ತೋರಿಸ್ತೀನಿ ಅಂದರೆ ಇವತ್ತು ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್. ಕರೆಕ್ಟ್ ಟೈಮ್ಗೆ ಟಿ ವಿ ಹಾಕೋಣ ಅಂತ ಟಿ ವಿ ಹಾಕಿದೆ. ಅಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಿತ್ತು. ಹಾಗೆ ನಾನು ಮ್ಯಾಚ್ ನೋಡೋಕ್ಕೆ ಕುಂತೆ. ಸ್ವಲ್ಪ ಟೈಮಲ್ಲಿ ಇಂಡಿಯಾ ಫಸ್ಟ್ ವಿಕೆಟ್ ಬಿತ್ತು. ಸ್ವಲ್ಪ ಖುಷಿ ಆಯಿತು, ಯಾಕಂದರೆ ವಿರಾಟ್ ಕೊಹ್ಲಿ ಬರ್ತಾರಂತ. ಆಮೇಲೆ ವಿರಾಟ್ ಕೊಹ್ಲಿ ಅವ್ರ ಎಂಟ್ರಿ ಆಯಿತು. ಗ್ರೌಂಡ್ಗಿಳಿದ್ರು, ಬ್ಯಾಟಿಂಗ್ ಮಾಡೋಣ ಅಂತ ಬಂದು ನಾನು ನೋಡೋಣ ಅಂತ ಕುಂತ್ವಿ. ಬ್ಯಾಟಿಂಗ್ ನೋಡಿದೆ ಒಂದವರು. ಆಮೇಲೆ ಔಟ್ ಆದ ತಕ್ಷಣ ನಾವು ಎದ್ದೋಗಿ ಟಿವಿ ಬಂದ್ ಮಾಡಿ ಮನ್ಸು ಬರ್ತಿಲ್ಲ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಅಲ್ಲಿಂದ ಸೀದಾ ಟೆರೆಸ್ ಮೇಲೆ ಬಂದೆ. ನಮ್ಮೂರ ವ್ಯೂ ತೋರ್ಸೋಣ ಅಂತ. ಇದು ನಮ್ಮೂರ ವ್ಯೂ. ಸುತ್ತ ಗುಡ್ಡದಿಂದ ಇದೆ. ಅಲ್ಲಿಂದ ಕೆಳಗಿಳಿದು ಹೋದೆ ಮನೆಗೆ. ಕೆಳಗಿಳ್ತಾ ಹೋದೆ. ನಮ್ಮ ಅಂಗಡಿಗೆ ಹೋಗ್ಬೇಕಂತ ನೋಡಿದೆ. ಆಮೇಲೆ ನಮ್ಮ ಅಂಗಡಿಗೆ ಹೋಗೋಣ ಅಂತ ಅಂಗಡಿಗೆ ಬಂದೆ. ದೀಪಾವಳಿ ಪೂಜೆಗೋಸ್ಕರ ಕ್ಲೀನ್ ಮಾಡ್ಬೇಕಂತ ಹೋದೆ. ಆಮೇಲೆ ಸ್ವಲ್ಪ ಕ್ಲೀನ್ ಮಾಡಿ ಕುಂತು ಕ್ಲೀನ್ ಮಾಡ್ಕೊತ ಎಲ್ಲಗಳು. ಆಮೇಲೆ ನೋಡಿ ಸೈಕಲ್ ತೊಗೊಂಡು ಮನೆಗೆ ಬಂದು ಗೊತ್ತಾಯಿತು ನಮ್ಮ ಮನೇಲಿ ಹಾವು ಬಂದಿದೆ ಅಂತ. ಹಾವು ನೋಡೋಕೆ ಹೋದೆ. ಇದ್ರೊಳಗೆ ಹಾವು ಕುಂತಿತ್ತು. ಆಮೇಲೆ ಹಾವು ಇದ್ರೊಳಗೆ ಹಾರಿ ಜಂಪ್ ಮಾಡಿ ಹೋಯ್ತು. ಆಮೇಲೆ ನಾವು ಹೋಗೋಣ ಅಂತ ಇಲ್ಲಿಂದ ಇಲ್ಲಿಗೆ ಜಂಪ್ ಆಯಿತು ಒಂದೇ ಸಡನ್ನಾಗಿ. ಆಮೇಲೆ ಇವ್ರ ಮನೆಗೆ ಬಂದು ನೋಡಿದ್ರೆ ಇವ್ರು ನಮಗೆ ಇಲ್ಲಿ ಕುಂತು ಅವ್ರಿಗೂ ಕ್ರಿಕೆಟ್ ಆಡೋಕೆ ಬಿಡಲಿಲ್ಲ. ಆಮೇಲೆ ಚಿಕ್ಕ ಗ್ರೌಂಡಲ್ಲಿ ಬಾಲ್ ಮುಟ್ಟಕ್ಕೆ ಆಗ್ತಿಲ್ಲ ಅಂತ ನೋಡಿ ಖುಷಿಪಟ್ಟೆ. ಆಮೇಲೆ ಅಧ್ಯಕ್ಷನಿಗೆ ಹುಡುಗ ಇದನ್ನು ನೋಡಿ ನಾವು ಫುಲ್ ಖುಷಿ ಆಯಿತು. ಹಂಗೆ ಅವ್ನು ಬಾಲ್ ಸಿಟ್ಟಿನಲ್ಲಿ ಬಾಲ್ ಹಾಕಿ ಮತ್ತೆ ಹೊಡ್ಸ್ಕೊಂಡ. ಏನಾದರೂ ನಾವು ನೋಡ್ಸ್ಕೊಂಡ್ರೆ ನಮ್ಗೆ ಮಾತ್ರ ಖುಷಿ. ಬಿದ್ದೆ. ಆಮೇಲೆ ನನಗೆ ಅವನೇ ಬಂದ ಬಾಲಿಂಗ್ ಒಂದು 6 ಹೊಡೆದ ನಿಂತೆ. ನಮಸ್ಕಾರ.